ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ಅವರು ದ್ವಿತೀಯ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ 20 ಅಭ್ಯರ್ಥಿಗಳ ಲೀಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಲೀಸ್ಟ್ ಬಿಡುಗಡೆ ಬೆನ್ನಲ್ಲೇ ಬಂಡಾಯ ಭುಗಿಲೇಳ್ತಾ ಇದೆಯಾ? ಕಾಂಗ್ರೆಸ್ನವರು ಈಗ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಂತೂ ಫೀಲ್ಡ್ ಇಳಿದು ಆಪರೇಷನ್ ಮಾಡ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೋಬೇಕು ಅಂತ. ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ. ಒಂದು ಕಡೆ ಸಿಟ್ಟಾದವರು ಮತ್ತೊಂದು ಕಡೆ ಹೂವಿನ ಹಾಸಿಗೆ ಹಾಸಿ ಆಮಂತ್ರಣ ಮಾಡಲಾಗುತ್ತೆ. ಅಂತದ್ದೇ ಬೆಳವಣಿಗೆಗಳು ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಾವೆ. ಆಪರೇಷನ್ ಹಸ್ತಕ್ಕೆ ಡಿಕೆಶಿ ಕೈ ಹಾಕಿದ್ರಾ? ಎಷ್ಟು ಜನ ಬಿಜೆಪಿಗರನ್ನು ಡಿಕೆಶಿ ಸೆಳೀತಾರೆ? ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ? ರಾಜಕೀಯದಲ್ಲಿ ಯಾವುದನ್ನೂ ತಳ್ಳಿ ಹಾಕುವಂತಿಲ್ಲ. ಎಲ್ಲವನ್ನು ಡಿಸ್ಕಸ್ ಮಾಡೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕೊನೆಯ ಕ್ಷಣದ ತನಕ ಏನು ಬೇಕಾದ್ರೂ ಆಗ್ಬಹುದು, ಎಲ್ಲವನ್ನೂ ನಾವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಬರೀ 7 ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿ ಉಳಿದವರನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಬಿಜೆಪಿ ಬಿಡುಗಡೆ ಮಾಡಿರೋ ಪಟ್ಟಿಯನ್ನು ನೋಡಿಕೊಂಡು ಅಲ್ಲಿ ಯಾರಾದ್ರೂ ಅಸಮಾಧಾನಿತರಿದ್ರೆ ಅವರನ್ನ ಸೆಳೆದು ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ರಣತಂತ್ರದ ಒಂದು ಭಾಗ. ಬಿಜೆಪಿಯಲ್ಲಿ ಈಗ ಆಂತರಿಕ ಬೇಗುದಿ ಕೊತ ಕೊತ ಅಂತ ಕುದಿತಾ ಇದೆ. ಇದರ ಲಾಭ ಪಡೆಯೋದಿಕ್ಕೆ ಕಾಂಗ್ರೆಸ್ ಹವಣಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿನಲ್ಲಿ 9 ಜನ ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ. ಅದರಲ್ಲಿ 3 ಜನ ಸ್ವನಿವೃತ್ತಿಯನ್ನು ತಗೊಂಡಿದ್ದಾರೆ. ಉಳಿದಿರೋ 6 ಜನ ಅವರ ನಡೆ ಏನಾಗಿರಬಹುದು ಅನ್ನೋದನ್ನ ಕಾಂಗ್ರೆಸ್ ಕಾದು ನೋಡೋ ತಂತ್ರಕ್ಕೆ ಶರಣಾಗಿದೆ. ಅವರು ಸ್ವಲ್ಪ ಕಾಂಗ್ರೆಸ್ ಕಡೆ ತಿರುಗಿ ನೋಡಿದ್ರು ಸಾಕು, ಲಬಕ್ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ.ಶಿ ಗಾಳಕ್ಕೆ ಅವರು ಸಿಕ್ಕಾಕೊಳ್ತಾರ? ಕಾಂಗ್ರೆಸ್ ಕಡೆಗೆ ಬರ್ತಾರಾ? ಯಾವಾಗಲೂ ಪ್ರಯೋಗಗಳಿಗೆ ಬಿಜೆಪಿ ಹೆಸರುವಾಸಿ. ಈ ಸಾರಿ ಸಹ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಸುಟ್ಟುಕೊಂಡಿದ್ರು ಸಹ ಬಿಜೆಪಿ ಅವರು ಧೈರ್ಯ ಮಾಡಿ ಪ್ರಯೋಗ ಮಾಡೇ ಬಿಡೋಣ ಅಂತೇಳಿ ಪ್ರಯೋಗಗಳನ್ನೇ ಶುರು ಮಾಡಿದ್ದಾರೆ ರಾಜ್ಯ ಬಿಜೆಪಿ ಮೇಲೆ. ಹಾಗಾಗಿ ನೀವು ಅಚ್ಚರಿಯ ಮುಖಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಎಸ್ ಬಾಲರಾಜ್ ಅವರ ಆಯ್ಕೆ ಆಗಿರ್ಬೋದು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಆಯ್ಕೆ ಆಗಿರ್ಬೋದು, ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಇವರ ಆಯ್ಕೆ ಆಗಿರ್ಬೋದು. ಇವೆಲ್ಲ ಏನನ್ನ ಸೂಚಿಸ್ತಾವಪ್ಪ ಅಂದ್ರೆ ಬಿಜೆಪಿ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಆಯ್ಕೆಗಳನ್ನು ಮಾಡಿರುವುದು ಸ್ಪಷ್ಟ. ಬದಲಾವಣೆ ಜಗದ ನಿಯಮ. ನಾವು ನಿಂತ ನೀರಾಗಿರ್ಬಾರ್ದು, ಹರಿಯುವ ನೀರಾಗಬೇಕು. ಹೊಸ ನೀರು ಬರ್ತಾನೆ ಇರಬೇಕು. ಪಾರ್ಟಿಗೆ ಹೊಸತನದ ಟಚ್ ನೀಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈ ಎಲ್ಲ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಂತಾರೆ ಬಿಜೆಪಿ ನಾಯಕರು. ಇದು ಎಲೆಕ್ಷನ್ ರಿಸಲ್ಟ್ ನಲ್ಲಿ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋದಕ್ಕೆ ನಾವು ರಿಸಲ್ಟ್ ದಿನದ ತನಕ ಕಾಯಲೇಬೇಕು. ಮೊಟ್ಟ ಮೊದಲನೇದಾಗಿ ಪ್ರತಾಪ್ ಸಿಂಹ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ 20 ಜನರ ಲೀಸ್ಟ್ ನಲ್ಲಿ ಕೊನೆ ಕ್ಷಣದಲ್ಲಾದ್ರೂ ಹೈಕಮಾಂಡ್ ಪ್ರತಾಪ್ ಸಿಂಹ ಅವರನ್ನ ಕನ್ಸಿಡರ್ ಮಾಡಿ ಅವರ ಹೆಸರನ್ನ ಸೇರ್ಸಿರುತ್ತೆ ಅಂತಾನೆ ಎಲ್ಲಾರು ಅನ್ಕೊಂಡಿದ್ರು. ಅವ್ರ ಹೆಸರು ಬರಲೇ ಇಲ್ಲ. ಪ್ರತಾಪ್ ಸಿಂಹರನ್ನು ಸೈಡ್ಗೆ ಸರಿಸಿದೆ ಹೈಕಮಾಂಡ್. ಇದಕ್ಕೆ ಕಾರಣ ಏನೇ ಇರ್ಬೋದು. ಹೈಕಮಾಂಡ್ ಹೇಳ್ಬೋದು ನಿಮ್ಮನ್ನ ರಾಜ್ಯ ರಾಜಕಾರಣಕ್ಕೆ ತರ್ತೀವಿ, ಒಳ್ಳೆ ಹುದ್ದೆ ಕೊಡ್ತೀವಿ ಅಂತ. ಅಲ್ಲ ಸ್ವಾಮಿ, ಯಾವಾಗ ಇನ್ನು ರಾಜ್ಯ ರಾಜಕಾರಣಕ್ಕೆ ತರೋದು? ಈಗ ತಾನೇ ಎಲೆಕ್ಷನ್ ನಡೆದಿದೆ, ಇನ್ನು 1 ವರ್ಷ ಆಗಿದೆ ಅಷ್ಟೇ. ಇನ್ನು 4 ವರ್ಷ ಪ್ರತಾಪ್ ಸಿಂಹ ಅವರು ಕೈ ಕಟ್ ಬಾಯಿ ಮುಚ್ಚಿ ಕುತ್ಕೋಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ಮತ್ತು ರಾಷ್ಟ್ರ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹರನ್ನು. ಜನರೇ ಹೇಳ್ತಾರೆ ಆತ ಒಳ್ಳೆ ಕೆಲಸ ಮಾಡಿದ್ರು, ಅವರಿಗೆ ಟಿಕೆಟ್ ಸಿಗಬೇಕಾಗಿತ್ತು, ಮಿಸ್ ಆಗಿದೆ ಅಂತ. ಸ್ನೇಹಿತರೆ, ನೀವು ಗಮನಿಸಬಹುದು, ಮೊದಲೆಲ್ಲ ಬಹಳಷ್ಟು ಮಾತಾಡ್ತಾ ಇದ್ದ ಪ್ರತಾಪ್ ಸಿಂಹರವರು ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯದುವೀರ್ ಒಡೆಯರ್ಗಿಂತ ಮುಂಚೆ ನಾನೇ ಪ್ರಚಾರ ಮಾಡ್ತೀನಿ ಅವ್ರ ಪರವಾಗಿ, ಅವರ ಗೆಲುವಿಗೆ ನಾನು ಶ್ರಮ ವಹಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವಾಗ ಹೈಕಮಾಂಡ್ ಅವರು ಕಾಲ್ ಮಾಡಿ ಪ್ರತಾಪ್ ಸಿಂಹರಿಗೆ ಶಾಕ್ ಕೊಟ್ರು, ಆಗಿನಿಂದ ಪ್ರತಾಪ್ ಸಿಂಹರವರು ಸಹ ಮೃದುವಾಗಿದ್ದಾರೆ ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತಗೋಬೇಡಿ ಪ್ರತಾಪ್ ಸಿಂಹರೇ. ನಿಮ್ಮ ಭವಿಷ್ಯನ ನೀವೇ ಹಾಳು ಮಾಡ್ಕೋತೀರಾ. ಸ್ವಲ್ಪ ಕಾದು ನೋಡಿ, ನಿಮಗೆ ಒಳ್ಳೇದಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ಆತ್ಮವಿಶ್ವಾಸನ ಪ್ರತಾಪ್ ಸಿಂಹರಿಗೆ ಹೈಕಮಾಂಡ್ ತುಂಬಿದೆ. ಇಲ್ಲಿ ಒಟ್ಟಾರೆಯಾಗಿ ಪ್ರತಾಪ್ ಸಿಂಹರವರು ರೆಬಲ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಲೋಕಸಭಾ ಚುನಾವಣೆ ತನಕ ವೇಟ್ ಮಾಡಿ. ಲೋಕಸಭಾ ಚುನಾವಣೆ ಆದ್ಮೇಲೆ ನಿಮಗೆ ಲಾಟ್ರಿ ಹೊಡೆಯುತ್ತೆ, ನೀವು ಊಹಿಸದ ಹುದ್ದೆ ನಿಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತಗೋಬೇಡಿ ಅಂತ ಹೈಕಮಾಂಡ್ ಅವರು ಪ್ರತಾಪ್ ಸಿಂಹರಿಗೆ ಮನವಿ ಮಾಡಿದೆ. ಇನ್ನು ಹಾವೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ KS ಈಶ್ವರಪ್ಪನವರು ತಮ್ಮ ದುಃಖನ ಓಪನ್ ಆಗಿ ತೋಡ್ಕೊತಾ ಇದ್ದಾರೆ. ಈಗ ಅವರ ಡೈರೆಕ್ಟ್ ಟಾರ್ಗೆಟ್ ಯಡಿಯೂರಪ್ಪ ಮತ್ತು ಕುಟುಂಬ. ನಾವು ನೀವು ಎಲ್ಲ ಒಂದೇ ತಟ್ಟೆನಲ್ಲೇ ಊಟ ಮಾಡ್ತಾ ಇದ್ವಿ, ನೀವು ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ, ನಾನೇ ಬಂದು ನಿಂತು ಗೆಲ್ಲಿಸ್ತೀನಿ ಅಂತೆಲ್ಲ ಮಾತು ಕೊಟ್ಟಿದ್ರಿ, ಈಗ ನೀವು ಮಾತು ತಪ್ಪಿದ್ದೀರಾ ಅಂತೇಳಿ ಈಶ್ವರಪ್ಪನವರು ಬಹಿರಂಗವಾಗಿ ತಮ್ಮ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ತಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಕಾಂತೇಶ್ ಅವರನ್ನು ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಇಳಿಸಬೇಕೇ ಬೇಡವೇ ಅಂತ. ನೋಡಿ ಹೇಗಿದೆ ಇದು. ಈಶ್ವರಪ್ಪನವರ ಮಗ
ಟಿಕೆಟ್ ಬಯಸಿದ್ದು ಹಾವೇರಿಯಿಂದ. ಆದ್ರೆ ಈಗ ಅವ್ರು ಹೇಳ್ತಾ ಇರೋದು ಸ್ವತಂತ್ರವಾಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀವಿ ಅಂತ. ಸ್ನೇಹಿತರೆ, ಇದೇ ರಾಜಕೀಯ, ಇದನ್ನೇ ವೈಯಕ್ತಿಕ ದ್ವೇಷ ಅನ್ನೋದು. ಸಹಜವಾಗಿ ಈಶ್ವರಪ್ಪನವ್ರಿಗೆ ಕೋಪನೂ ಬಂದಿರುತ್ತೆ, ಯಡಿಯೂರಪ್ಪನವ್ರು ನನಗೆ ಟಿಕೆಟ್ ಕೊಡಿಸ್ಲಿಲ್ಲ ಅಂತ. ನನ್ನ ಮಗನಿಗೆ ಟಿಕೆಟ್ ಕೊಡಿಸದೇ ಇರೋರು ಸೋಲ್ಬೇಕು ಅನ್ನೋದು ಸಹಜವಾಗಿ ಈಶ್ವರಪ್ಪನವರ ಮನಸ್ಸಿನಲ್ಲೂ ಬಂದಿರುತ್ತೆ. ಇಂಥ ಸ್ಟೆಪ್ಸ್ ನ ಅವರು ಈಗ ತಗೊಂಡಿದ್ದಾರೆ. ಇದೆಲ್ಲ ಸಹಜ, ಸಿಟ್ಟು ಕೋಪ ರಾಜಕೀಯದಲ್ಲಿದ್ದವರಿಗೆ ಸಹಜ. ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದವರ ವಿರುದ್ಧ ನಾನು ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಹಠಕ್ಕೆ ಈಶ್ವರಪ್ಪನವ್ರು ಏನಾದ್ರು ಬಿದ್ರ? ಇಲ್ಲಿ ನಾವು ಒಂದು ವಿಷಯನ ಗಮನಿಸಬೇಕು, ಈಶ್ವರಪ್ಪನವರು ಯಾವುದೇ ದುಡುಕಿನ ನಿರ್ಧಾರ ಮಾಡ್ತಾ ಇಲ್ಲ. 2 ದಿವಸ ಟೈಮ್ ತಗೊಂಡಿದ್ದಾರೆ. ಈ ಟೈಮ್ ಗ್ಯಾಪ್ ಅಲ್ಲಿ ಏನಾದ್ರು ಮತ್ತೆ ಅವರು ಮನ ಪರಿವರ್ತನೆ ಮಾಡಿ ಮೀಡಿಯಾದ ಎದುರುಗಡೆ ಬಂದು, ಇಲ್ಲ ನಾನೊಬ್ಬ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿ ನನಗೆ ತಾಯಿ ಸಮಾನ, ಅದಕ್ಕೆ ನಾನು ದ್ರೋಹ ಬಗೆಯಲ್ಲ ಅಂದ್ರು ಅನ್ನಬಹುದು. ಹೇಳಕ್ಕಾಗಲ್ಲ, ರಾಜಕೀಯದಲ್ಲಿ ಎಲ್ಲಾ ಸಾಧ್ಯ. ಅಥವಾ ರೆಬಲ್ ಆಗಿ ಅವರೇ ಹೇಳಿರೋ ತರ ಶಿವಮೊಗ್ಗದಿಂದ ತಮ್ಮ ಮಗನ್ನು ಕಣಕ್ಕಿಳಿಸಿದ್ರು ಇಳಿಸಬಹುದು. ನಾಳೆ ಸಭೆಯ ನಂತರ ನಮಗೆ ಇದರ ಬಗ್ಗೆ ಅವರ ನಿರ್ಧಾರ ಏನು ಅನ್ನೋದು ಗ್ಯಾರಂಟಿ ಗೊತ್ತಾದೇ ಆಗುತ್ತೆ. ಬಿಜೆಪಿ ಅವರು ಇನ್ನು 5 ಕ್ಷೇತ್ರನ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದು ಈಶ್ವರಪ್ಪನವರ ಹೋಪ್ಗೆ ಕಾರಣ ಆಗಿರೋದು. ನೋಡೋಣ ಮತ್ತೇನಾದ್ರೂ ಹೈಕಮಾಂಡ್ ಇದ ಕಾಲ್ ಬರ್ಬೋದೇನೋ, ಆ ಉಳಿದಿರೋ 5 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ತಮ್ಮ ಮಗನನ್ನು ಕನ್ಸಿಡರ್ ಮಾಡಬಹುದೇನೋ ಅನ್ನುವಂತಹ ಆಸೆಗಳನ್ನು ಸಹ ಈಶ್ವರಪ್ಪ ಇಟ್ಕೊಂಡು ಇರ್ಬೋದು. ಹಾಗಾಗಿ ಇನ್ನೂ ಅವರು ಅಗ್ರೆಸಿವ್ ನಡೆನ ಅನುಸರಿಸ್ತಾ ಇಲ್ಲ. ಬಿಜೆಪಿಯ 2ನೇ ಪಟ್ಟಿ ಬಂದಾದ್ಮೇಲೆ, ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ 2ನೇ ಪಟ್ಟಿ ಬಂದಾದ್ಮೇಲೆ ಏನಾದ್ರೂ ಅದು ಬ್ಲಾಸ್ಟ್ ಆಗುತ್ತಾ? ಇನ್ನ ಕೊಪ್ಪಳಕ್ಕೆ ಬಂದ್ರೆ ಇಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಕರಡಿ ಸಂಗಣ್ಣ ಅವರ ಅಭಿಮಾನಿಗಳೆಲ್ಲ ಅವರ ಮನೆಗೆ ಬಂದ್ಬಿಟ್ಟು, ನಿಮಗೆ ಟಿಕೆಟ್ ಮಿಸ್ ಮಾಡಿರೋ ಬಿಜೆಪಿಗೆ ರಾಜೀನಾಮೆ ಕೊಡಿ, ಜನಾರ್ದನ್ ರೆಡ್ಡಿ ಅವರ KRPP ಪಕ್ಷಕ್ಕೆ ಸೇರಿ KRPP ಇಂದ ನಿಲ್ಲಿ, ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತಾರೆ ಕಾರ್ಯಕರ್ತರು. ಕರಡಿ ಸಂಗಣ್ಣ ಅವರು ಇದಕ್ಕೆ ಒಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಅವರಿಗೂ ಗೊತ್ತು ಅಲ್ಲಿ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಇದೆ, ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ನಾನು KRPP ಹೋದ್ರೂ ಗೆಲುವು ಗ್ಯಾರಂಟಿ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ, ದುಡುಕಿನ ನಿರ್ಧಾರ ತಗೊಳ್ಳೋದ್ ಬೇಡ ಅಂತ ಕರಡಿ ಸಂಗಣ್ಣ ಅವರು ಸಹ ಕಾದು ನೋಡೋ ತಂತ್ರಕ್ಕೆ ಶರಣಾಗಿದ್ದಾರೆ. KRPP ಪಕ್ಷ ಕರಡಿ ಸಂಗಣ್ಣ ಅವರಿಗೆ ಗಾಳ ಹಾಕುತ್ತಾ? ಜನಾರ್ದನ್ ರೆಡ್ಡಿ ಅವರು ನಿಜಕ್ಕೂ ತಮ್ಮ ಪಕ್ಷದ ವತಿಯಿಂದ ಕರಡಿ ಸಂಗಣ್ಣಗೆ ಟಿಕೆಟ್ ಕೊಡ್ತಾರಾ? ಈ ಎಲ್ಲ ಊಹಾಪೋಹಗಳಂತೂ ಇದ್ದೇ ಇದಾವೆ. ಮತ್ತೊಬ್ಬ ಪ್ರಭಾವಿ ಬಿಜೆಪಿ ನಾಯಕ ನಳಿನ್ ಕುಮಾರ್ ಕಟೀಲ್, ಇವರಿಗೆ ಟಿಕೆಟ್ ಮಿಸ್ ಮಾಡಿದೆ ಬಿಜೆಪಿ. ಆ ಕ್ಷೇತ್ರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರಿಗೆ ಟಿಕೆಟ್ ಕೊಟ್ಟಿದೆ ಹೈಕಮಾಂಡ್. ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಯಾವುದೇ ಬಂಡಾಯದ ಸೂಚನೆ ಇಲ್ಲ. ಅವರೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ ಆಯ್ಕೆಯನ್ನು ಸ್ವಾಗತ ಮಾಡ್ತೀನಿ, ಅವರ ಪರವಾಗಿ ನಾನು ಪ್ರಚಾರನೂ ಮಾಡ್ತೀನಿ, ಬಿಜೆಪಿಯ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ. ಟಿಕೆಟ್ ಘೋಷಣೆ ಮಾಡೋಕ್ಕೂ ಮುಂಚೆ ಹೈಕಮಾಂಡ್ ಅವರು ನಳಿನ್ ಕುಮಾರ್ ಕಟೀಲ್ಗೆ ಕಾಲ್ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ಈ ಪ್ರೋಸೆಸ್ ಎಲ್ಲ ಈ ವಿಷಯದಲ್ಲಿ ಸ್ಮೂತ್ ಆಗಿ ಹೋಗಿದೆ. 15 ವರ್ಷಗಳಿಂದ ನಾನು ಸಂಸದನಾಗಿ ಆಯ್ಕೆ ಆಗ್ತಾ ಬಂದಿದ್ದೆ. ಇಲ್ಲಿನ ಜನರ ಋಣ ನನ್ನ ಮೇಲಿದೆ. ಪಾರ್ಟಿ ನನಗೆ ಅತ್ಯುನ್ನತ ಹುದ್ದೆಗಳನ್ನು ಸಹ ಕೊಟ್ಟಿದೆ. ಅದಕ್ಕೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಅಂತಾರೆ ನಳಿನ್ ಕುಮಾರ್ ಕಟೀಲ್. ಇನ್ನ ಬಂಡಾಯ ಹೇಳಬಹುದಾದ ಮತ್ತೊಂದು ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ದಾವಣಗೆರೆ. ಹೊನ್ನಾಳಿ ಹೋರಿ ಅಂತಾನೆ ಖ್ಯಾತಿ ಪಡೆದಿರೋ ರೇಣುಕಾಚಾರ್ಯ ಅವರು ಈಗ ಗುಟ್ರಾಗ್ತಾ ಇದ್ದಾರೆ. ನನ್ನ ಬಿಟ್ಟು ಗಂಡಸ್ ಯಾರಿದ್ದಾರೆ ಅಂತ ಮೆರೆದಾಡ್ತಾ ಇದ್ದಾರೆ GM ಸಿದ್ದೇಶ್ವರ್ ಅವರು ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ರೇಣುಕಾಚಾರ್ಯ ಅವರು ಡೆಲ್ಲಿನಲ್ಲೇ ಡೇರೆ ಹುಡ್ಕೊಂಡ್ ಕೂತಿದ್ರು, ನನಗಾದ್ರೂ ಕೊಡಿ, ಇಲ್ಲ ರವೀಂದ್ರ ಅವರಿಗಾದ್ರೂ ಕೊಡಿ ಟಿಕೆಟ್, ಈ ಬಾರಿ GM ಸಿದ್ದೇಶ್ವರ್ ಅವರಿಗೆ ಕೊಡಬೇಡಿ ಅಂತ. ರೇಣುಕಾಚಾರ್ಯ ಅವರು ಬಂಡಾಯ ಹೇಳೋ ಎಲ್ಲ ಲಕ್ಷಣಗಳಂತೂ ಇದಾವೆ. ಈ ವಿಷಯನ ಬಿಜೆಪಿ ಅವರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಕಾದು ನೋಡ್ಬೇಕು. ಯಡಿಯೂರಪ್ಪನವರು ರೇಣುಕಾಚಾರ್ಯ ಅವ್ರನ್ನ ಕರೆದು ಬುದ್ಧಿ ಹೇಳ್ಬೋದು, ಯಾಕಂದ್ರೆ ಅವರ ಇಬ್ಬರ ಬಾಂಧವ್ಯ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಸ್ನೇಹಿತರೆ, ಇನ್ನೊಂದು ಅಚ್ಚರಿಯ ಕ್ಷೇತ್ರ ಇಲ್ಲಿ ಹಾಸನ. ಹಾಸನದಿಂದ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಕೊಡಬೇಡಿ ಅಂತ ಬಿಜೆಪಿ ಹೈಕಮಾಂಡೇ ಹೇಳಿದೆ. ಅವರು ಹೆಸರು ಕೆಡಿಸ್ಕೊಂಡಿದ್ದಾರೆ. ಈ ಬಾರಿ ಅವರು ಹಾಸನದಿಂದ ನಿಂತ್ರೆ ಗೆಲ್ಲಲ್ಲ ಅಂತ ನಮ್ ರಿಪೋರ್ಟ್ ಹೇಳ್ತಾ ಇದೆ ಅಂತ ರಿಪೋರ್ಟ್ ನ ತೋರಿಸ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಹೇಳಿದ ಹೈಕಮಾಂಡ್. ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಆಗೋದಕ್ಕೂ ಕಾನೂನಿನ ತೊಡಕುಗಳಂತೂ ಇದ್ದೇ ಇದಾವೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಭಯಂಕರ ಆಂಟಿ ಇನ್ಕಂಬೆನ್ಸಿ ಇದೆ ಹಾಸನದಲ್ಲಿ. ಆದ್ರೆ ದೇವೇಗೌಡರ ಪುತ್ರ ರೇವಣ್ಣ ಅವರ ಒತ್ತಡದಿಂದಾಗಿ ಮತ್ತೆ ಟಿಕೆಟ್ ನ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವಂತ ಪರಿಸ್ಥಿತಿ ಬಂದಿದೆ. ಹಾಸನದಲ್ಲಿ ನಿನ್ನೆ ನಡೆದಂತ ಪ್ರೋಗ್ರಾಮ್ ಅಲ್ಲಿ ಗಳಗಳ ಅಂತ ಹತ್ತು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನೊಂದು ಅವಕಾಶ ಕೊಡಿ, ಪ್ರಜ್ವಲ್ಗೆ ತಪ್ಪು ಮಾಡಿರ್ಬೋದು, ತಿದ್ಕೋತಾರೆ, ಹಾಸನದಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತೇಳಿ ವೋಟ್ ಕೊಡಿ, ನೀವು ಕುಮಾರಸ್ವಾಮಿ ಅವರಿಗೆ ವೋಟ್ ಕೊಡ್ತಾ ಇದ್ದೀನಿ ಅಂತೇಳಿ ವೋಟ್ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಘಟನೆಗಳು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರವರ ಹಿನ್ನಡೆಗೆ ಕಾರಣ ಆಗ್ಬೋದು. ಈ ಕಡೆ ಪ್ರೀತಮ್ ಗೌಡ ಅವರು ಸಹ ಮುನಿಸ್ಕೊಂಡಿದ್ದಾರೆ. ಅವರು
ಒಲ್ಲದ ಮನಸ್ಸಿನಿಂದಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೃದಯದಿಂದ ಅವರು ಪ್ರಜ್ವಲ್ ರೇವಣ್ಣರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಿಂದಿನಿಂದಲೂ ಅವರು ದೇವೇಗೌಡರ ಫ್ಯಾಮಿಲಿ ವಿರುದ್ಧನೇ ಪಾಲಿಟಿಕ್ಸ್ ಮಾಡ್ಕೊಂಡ್ ಬಂದಿರೋರು. ಈಗ ದೋಸ್ತಿ ಆಗಿದೆ ಅಂದ ಮಾತ್ರಕ್ಕೆ ಹಿಂದಿನದನ್ನೆಲ್ಲ ಮರ್ತು ಬಿಟ್ಟು ಸುಲಭವಾಗಿ ಬೆರೆಯೋದಕ್ಕಾಗತ್ತಾ? ಹಾಗಾಗಿ ಸಹಜವಾಗಿ ಇದು ಪ್ರಾರಂಭದಲ್ಲಿ ಇಬ್ಬರಿಗೂ ಇರುಸು ಮುರುಸು ಉಂಟು ಮಾಡ್ತಾ ಇದೆ. ಪ್ರೀತಂ ಗೌಡ ಅವರ ಈ ಮುನಿಸು ಎಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಕಾರಣ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟ್ ನ ತಪ್ಪಿಸಿದ್ದಾರೆ ಸದಾನಂದ ಗೌಡ್ರಿಗೆ. ಗೌಡ್ರೆ ಹೇಳೋ ಪ್ರಕಾರ ಹೈಕಮಾಂಡ್ ನನಗೆ ಫೋನ್ ಮಾಡ್ತು, ನಿಮ್ಗೆ ಈ ಬಾರಿ ಟಿಕೆಟ್ ಇಲ್ಲ, ಕಣದಿಂದ ಹಿಂದೆ ಸರಿರಿ ಅಂತೂ. ನನಗೆ ಇದು ಬಹಳ ಬೇಸರ ಉಂಟು ಮಾಡಿದೆ ಅಂತ ಸದಾನಂದ ಗೌಡ್ರೆ ಹೇಳಿದ್ದಾರೆ ಮೀಡಿಯಾಗೆ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ, ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಸದಾನಂದ ಗೌಡ್ರಿಗೆ ಕಾಂಟ್ಯಾಕ್ಟೇ ಮಾಡ್ಬಿಟ್ಟಿದ್ದಾರೆ. ಬನ್ನಿ, ನಮ್ ಪಕ್ಷಕ್ಕೆ ಬನ್ನಿ, ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಆಫರ್ ಸಹ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಈ ಆಫರ್ ನ ಖಡಾಖಂಡಿತವಾಗಿ ಸದಾನಂದ ಗೌಡರು ತಿರಸ್ಕಾರ ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಬಿಜೆಪಿಯ 20 ಜನರ ಲಿಸ್ಟ್ ಬಿಡುಗಡೆಯಾದ ನಂತರ ಅತೃಪ್ತ ಆತ್ಮಗಳು ಏನ್ ಮಾಡಬಹುದು ಅಂತ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.